Hello dear students, welcome to our English online classes. In today's class, we will discuss BA first semester English poem, Where the Mind is Without Fear. Okay, this poem is written by Rabindranath Tagore. See the picture of Rabindranath Tagore. Okay, before going to discuss the poem, first I will give introduction about the poet. Okay, see introduction of the poet. Nobel laureate Rabindranath Tagore. He was Bengali poet, short story writer, song composer, playwright, essayist, novelist and painter. He was born on May 7, 1861 in Calcutta, India. Okay, and he died at the age of 80 in August 7, 1941. Okay. He became the first non-European to win the Nobel Prize for Literature in 1913. Okay. Next, his important works. He has written Gitanjali. It is very important work, and it is also called Songs Offerings. Song Offerings. It's a collection of poetry published in 1910, for which he was awarded the Nobel Prize in Literature. ಇಟ್ಸ್ ಮೇನ್ ಥೀಮ್ ಇಸ್ ಡಿವೋಷನ್ ಟು ಗಾಡ್. ಅಂದರೆ ಇಲ್ಲಿ ಗೀತಾಂಜಲಿ ಅಂತಕ್ಕಂಥ ವರ್ಕನ್ನು ಬರೆದಿದ್ದಾರೆ. ಓಕೆ, ಇದಕ್ಕೆ ಇನ್ನೊಂದು ಹೆಸರು ಸಾಂಗ್ಸ್ ಆಫರಿಂಗ್ಸ್ ಅಂತ ಕೂಡ ಕರೀತಾರೆ. ಸೊ ಇದರ ಮೇನ್ ಥೀಮ್ ಏನಂತಂದರೆ ಡಿವೋಷನ್ ಟು ಗಾಡ್ ಅಂಥೇಳಿ. ಓಕೆ, ಸೊ ನೆಕ್ಸ್ಟ್ ವರ್ಕ್ ಗೀತಾ ಬಿತನ್, ಆ್ಯಂಡ್ ಥರ್ಡ್ ಒನ್ ಚೋಕರ್ ಬಲಿ, ನೆಕ್ಸ್ಟ್ ಒನ್ ಗೋರಾ, ನೆಕ್ಸ್ಟ್ ಒನ್ ಕಬಿಲುವಾಲಾ, ನೆಕ್ಸ್ಟ್ ದ ಗಾರ್ಡ್ನರ್ ಎಕ್ಸೆಟ್ರಾ. ಇನ್ನೂ ಹಲವಾರು ವರ್ಕ್ಸ್ಗಳನ್ನ ಬರೆದಿದ್ದಾರೆ. ಓಕೆ, ನೆಕ್ಸ್ಟ್ ಇಂಟ್ರೊಡಕ್ಷನ್ ಟು ದ ಪೋಯಮ್. ಆ ಪೋಯಮ್ ಬಗ್ಗೆ ಸ್ವಲ್ಪ ನಾವು ಇಂಟ್ರೊಡಕ್ಷನ್ ನೋಡೋಣ. ವೇರ್ ದ ಮೈಂಡ್ ಈಸ್ ವಿದೌಟ್ ಫಿಯರ್. ಇಟ್ ವಾಸ್ ಒರಿಜಿನಲಿ ಕಂಪೋಸ್ಡ್ ಇನ್ ಬೆಂಗಾಲಿ ಲ್ಯಾಂಗ್ವೇಜ್. ಈ ಪೋಯಮ್ ಏನಿದೆಯಲ್ಲ, ವೇರ್ ದ ಮೈಂಡ್ ಈಸ್ ವಿದೌಟ್ ಫಿಯರ್, ಒರಿಜಿನಲಿ ಇದನ್ನು ಬರೆದಿದ್ದು ಬೆಂಗಾಲಿ ಲ್ಯಾಂಗ್ವೇಜ್ನಲ್ಲಿ. ಲ್ಯಾಟರ್ ಹಿ ಹಿಮ್ಸೆಲ್ಫ್ ಟ್ರಾನ್ಸ್ಲೇಟೆಡ್ ಇಟ್ ಇನ್ ಟು ಇಂಗ್ಲೀಷ್. ಓಕೆ, ಅದರ ನಂತರ ಏನು ಮಾಡಿದ್ದಾರೆ ಅಂತಂದರೆ ಇವರು ತಾವೇ ರವೀಂದ್ರನಾಥ್ ಟ್ಯಾಗೋರ್ ಅವರೇ ಅದನ್ನು ಬೆಂಗಾಲಿ ಲ್ಯಾಂಗ್ವೇಜ್ದಿಂದ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ, ಭಾಷಾಂತರ ಮಾಡಿದ್ದಾರೆ. ಇನ್ ದಿ ಕಲೆಕ್ಷನ್ ಗೀತಾಂಜಲಿ. ಅಂದರೆ ಇದನ್ನು ಯಾವುದರಿಂದ ಆಯ್ದುಕೊಳ್ಳಲಾಗಿದೆ? ವೇರ್ ದ ಮೈಂಡ್ ಈಸ್ ವಿದೌಟ್ ಫಿಯರ್ ಅಂತಂದರೆ ಗೀತಾಂಜಲಿ ಅನ್ನೋ ಬುಕ್ದಿಂದ. ಓಕೆ, ಇಟ್ಸ್ ಅ ಕಲೆಕ್ಷನ್ ಆಫ್ ಪೊಯೆಟ್ರಿ, ಗೀತಾಂಜಲಿ. ಓಕೆ, ಇಟ್ ಅಪಿಯರ್ಡ್ ಆ್ಯಸ್ ಅ ಪೋಯಮ್ 35 ಇನ್ ದ ಇಂಗ್ಲೀಷ್ ಗೀತಾಂಜಲಿ. ಆ ಗೀತಾಂಜಲಿನಲ್ಲಿ 35 ಪೋಯಮ್ ಏನಿದೆಯಲ್ಲ, ಅದೇ ವೇರ್ ದ ಮೈಂಡ್ ಈಸ್ ವಿದೌಟ್ ಫಿಯರ್. ಹಾಗಾದರೆ ಈ ಪೋಯಮ್ನಲ್ಲಿ ಏನಿದೆ ಅಂತ ನೋಡ್ರಿ. ದಿಸ್ ಪೋಯಮ್ ಈಸ್ ರಿಟರ್ನ್ ಡ್ಯೂರಿಂಗ್ ದ ಪೀರಿಯಡ್ ವೆನ್ ಇಂಡಿಯಾ ವಾಸ್ ಸ್ಟ್ರಗ್ಲಿಂಗ್ ಫಾರ್ ಫ್ರೀಡಮ್ ಫ್ರಮ್ ದಿ ಬ್ರಿಟಿಷ್ ರೂಲ್. ವೆನ್ ದಿಸ್ ಪೋಯಮ್ ಈಸ್ ರಿಟರ್ನ್, ಯು ನೋ, ಆಲ್ ಆರ್ ವೇಟಿಂಗ್ ಫಾರ್ ಫ್ರೀಡಮ್. ಓಕೆ, ಆಲ್ ಆರ್ ದೇ ಲಿವ್ಡ್ ಅಂಡರ್ ದಿ ಬ್ರಿಟಿಷರ್ಸ್. ಅಂದರೆ ಬ್ರಿಟಿಷರು ನಮ್ಮನ್ನು ಆಳ್ತಿರ್ಬೇಕಾದ್ರೆ, ಎಲ್ಲ ಭಾರತೀಯರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಾ ಇರಬೇಕಾದ್ರೆ ಈ ಕವಿತೆಯನ್ನು ಬರೆದಿದ್ದಾರೆ. ಓಕೆ, ದ ಪೋಯಮ್ ಈಸ್ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಪ್ರೇಯರ್ ಟು ದಿ ಗಾಡ್. ಹೌ ಹಿ ಹ್ಯಾಸ್ ರಿಟರ್ನ್ ದಿಸ್ ಪೋಯಮ್, ಯು ನೋ, ಇಟ್ ಈಸ್ ಅ ಹೌ ಇಟ್ಸ್ ಫಾರ್ಮ್, ಯಾವ ಫಾರ್ಮ್ನಲ್ಲಿ ಬರೆದಿದ್ದಾರೆ ಅಂತಂದರೆ ಇಟ್ ಈಸ್ ಅ ಪ್ರೇಯರ್ ಟು ದಿ ಗಾಡ್. ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ಇಲ್ಲಿ ಕವಿ. ಯಾಕೆ? ಇನ್ ದಿಸ್ ಪೋಯಮ್, ಬಿಸೈಡ್ಸ್ ಪೊಲಿಟಿಕಲ್ ಫ್ರೀಡಮ್ ಫ್ರಮ್ ಬ್ರಿಟಿಷ್, Tagore also appeals to God for social, educational and economic freedom for the people of India. See here, ನಮಗೆ ಕೇವಲ ರಾಜಕೀಯವಾಗಿ ಸ್ವಾತಂತ್ರ್ಯ ಬೇಡ. ಓಕೆ, ಎಲ್ಲ ಕ್ಷೇತ್ರಗಳಲ್ಲಿಯೂ ಸ್ವಾತಂತ್ರ್ಯ ಬೇಕು. ಅದು ಯಾವ ಯಾವ ಕ್ಷೇತ್ರ? ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಓಕೆ, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ನಮಗೆ ಸ್ವಾತಂತ್ರ್ಯ ಬೇಕು ಅನ್ನೋ ಥರ ದೇವರಿಗೆ ಅಪೀಲನ್ನು ಇಡ್ತಾರೆ. ಓಕೆ, ಹಿ ಈಸ್ ಪ್ರೇಯಿಂಗ್ ಟು ದಿ ಗಾಡ್. We want all kinds of freedom here, like that. Okay, next, in this poem, the poet prays to the Almighty that his countrymen should be free from any kind of fear of oppression or forced compulsion. What is that praying, you know? He is praying to the God, Almighty ಅಂತಂದರೆ ಇಲ್ಲಿ ಸರ್ವಶಕ್ತ, one who has the whole power, ಎಲ್ಲ ಶಕ್ತಿಯನ್ನು ಹೊಂದಿದವರು, ಸರ್ವಶಕ್ತ ಯಾರು? ಗಾಡ್. Means here Rabindranath Tagore, the poet, he prays to the God that his countrymen should be free from any kind of fear.
ನಮ್ಮ ಭಾರತ ದೇಶದ ಜನ ಎಲ್ಲ ಒಂದು ಫಿಯರ್ ಏನಿದೆಯಲ್ಲ, ಅಂಜಿಕೆ, ಅದರಿಂದ ದೂರ ಬರಬೇಕು, ಹೆದರಿಕೆಯಿಂದ ದೂರ ಬರಬೇಕು. ಬ್ರಿಟಿಷರು ಕಂಪಲ್ಷನ್ ಆಪರೇಷನನ್ನು ಹೇರ್ತಾ ಇದ್ದಾರೆ ಎಲ್ಲ, ಒತ್ತಡವನ್ನು, ದಬ್ಬಾಳಿಕೆಯನ್ನು, ಅದರಿಂದ ದೂರ ಬರಬೇಕು. ಓಕೆ. ಟ್ಯಾಗೋರ್ ವಾಂಟ್ಸ್ ಸ್ಪಿರಿಚುವಲ್, ಇಂಟೆಲೆಕ್ಚುವಲ್ ಆ್ಯಂಡ್ ಪೊಲಿಟಿಕಲ್ ಫ್ರೀಡಮ್ ಫಾರ್ ಹಿಸ್ ಕಂಟ್ರಿ. ಅಂದರೆ ಸ್ಪಿರಿಚುವಲಿ, ಇಂಟೆಲೆಕ್ಚುವಲ್ ಹಿ ನೀಡೆಡ್ ಹಿಯರ್ ರಾದರ್ ದೆನ್ ಪೊಲಿಟಿಕಲ್ ಫ್ರೀಡಮ್ ಓನ್ಲಿ. ಓಕೆ. ಅಂದರೆ ರಾಜಕೀಯದ ಸ್ವಾತಂತ್ರ್ಯ ಎಷ್ಟು ಬೇಕಲ್ಲ ಅಷ್ಟು ಸ್ಪಿರಿಚುವಾಲಿಟಿ ಆ್ಯಂಡ್ ಸ್ಪಿರಿಚುವಲ್ ಇಂಟೆಲೆಕ್ಚುಯಾಲಿಟಿ ಬೇಕಾಗಿದೆ ಇಲ್ಲಿ. ದೆನ್ he thought society ought to strive for perfection. ought to means must here. ನಮ್ಮ ಸಮಾಜ ಇಲ್ಲಿ ಪರ್ಫೆಕ್ಷನ್ ದತ್ತ ಹೋಗಲೇಬೇಕು. ಆ್ಯಂಡ್ ಹಾರ್ಮನಿ ಆ್ಯಂಡ್ ಬ್ಯೂಟಿ. ಓಕೆ. ಒಂದು ಹೊಂದಾಣಿಕೆ, ಸೌಂದರ್ಯ, ಪರ್ಫೆಕ್ಷನ್ ಎಲ್ಲವನ್ನು ನಮ್ಮ ಸಮಾಜ ಪಡಿಬೇಕು ಅನ್ನೋದೇ ಇವರ ಆಶಯ. ಅಕಾರ್ಡಿಂಗ್ ಟು ಹಿಮ್, ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಸೆಲ್ಫ್ ಎಸ್ಟೀಮ್ ಆರ್ ಸೈಕಾಲಜಿಕಲ್ ಫೌಂಡೇಶನ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಾಲಿಟಿ. If a person, he has to develop individually what is very much important, self-respect and self-esteem. ಇಲ್ಲಿ ಪ್ರತಿಯೊಬ್ಬರಿಗೆ ತಮ್ಮದೇ ಆದಂತಹ ಗೌರವ ಇರಬೇಕು. That self-respect and esteem are very much important for the development of individuality here. And the free flow of knowledge is a basis for a free and prosperous society. What is very much important here? Free flow of knowledge. ಇಲ್ಲಿ ನಾಲೆಜ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ನೆಕ್ಸ್ಟ್ we will discuss the poem. The poem title I told you already, Where the Mind is Without Fear. The title only suggests. ಎಲ್ಲಿ ಹೆದರಿಕೆಯ ಮನಸ್ಸು ಇರುವುದಿಲ್ಲ, Where the mind is without fear. ಎಲ್ಲಿ ನಮ್ಮ ಮನಸ್ಸು ಅಂಜಿಕೆಯಿಂದ ತುಂಬಿರುವುದಿಲ್ಲ, ಅಲ್ಲಿ ನಾವು ಏನನ್ನಾದರೂ ಸಾಧಿಸ್ಬೋದು. ಓಕೆ. ಫಸ್ಟ್ ಲೈನ್ ಸಿ. Where the mind is without fear and the head is held high. Where knowledge is free, where the word has not been broken up into fragments by narrow domestic walls. Where words come out from the depth of truth. See the lines. He has given a wonderful lines through this poem here. There is no stanzas, there is no paragraphs. Only line by line he has given only 11 lines poem it is. Very small poem, but it contains big message. Okay. See first line. Where the mind is without fear and the head is held high means what here? The poet, he is praying to the God that our countrymen should be free from prejudices, fear. Okay. They should be always held their head high only. ಅಂದರೆ ಇಲ್ಲಿ ನಮ್ಮ ದೇಶದ ಜನ, ಪ್ರತಿಯೊಬ್ಬ ಜನರು ಕೂಡ ಯಾವ ರೀತಿ ಇರಬೇಕು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಫಿಯರ್ದಿಂದ ತುಂಬಿರಬಾರ್ದು, ಧೈರ್ಯ ಇರಬೇಕು. ಕರೇಜ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ. ನಾವು ಸ್ವಾತಂತ್ರ್ಯ ಪಡಿಬೇಕು ಅಂಥೇಳಿ ಹಿಂದೆನೇ ಕೂತ್ಕೊಂಡ್ರೆ ಸ್ವಾತಂತ್ರ್ಯ ಸಿಗ್ತಾ ಇರಲಿಲ್ಲ. ನಾವು 1947ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತಂದರೆ ಎಷ್ಟೋ ಜನ ಸ್ಯಾಕ್ರಿಫೈಸ್ ಫಲ, ಅದು ತ್ಯಾಗ ಬಲಿದಾನಗಳ ಫಲ ಅದು. ಓಕೆ. ಅದಕ್ಕಿಂತ ಮುಂಚೆನೆಯಲ್ಲಿ ಟ್ಯಾಗೋರ್ ಅವರು ಪೋಯಮನ್ನು ಬರೆದಿದ್ದಾರೆ. ಏನಂತ? ವೇರ್ ದ ಮೈಂಡ್ ಈಸ್ ವಿದೌಟ್ ಫಿಯರ್. ಎಲ್ಲಿ ನಮ್ಮ ಮನಸ್ಸು ಅಂಜಿಕೆಯಿಂದ ಕೂಡಿರುವುದಿಲ್ವೋ, ಆ್ಯಂಡ್ ದ ಹೆಡ್ ಈಸ್ ಹೆಲ್ಡ್ ಹೈ. ನಾವು ಆವಾಗ ಪ್ರತಿಯೊಬ್ಬರು ಕೂಡ ತಲೆ ಎತ್ತಿ ತಿರುಗಾಡೋ ಥರ ಆಗಬೇಕು. ವಿತ್ ದ ಸೆಲ್ಫ್ ರೆಸ್ಪೆಕ್ಟ್, ವಿತ್ ದ ಸೆಲ್ಫ್ ಎಸ್ಟೀಮ್. ವಿ ಶುಡ್ ಹ್ಯಾವ್ ಅವರ್ ಓನ್ ಐಡೆಂಟಿಟಿ ಹಿಯರ್, ದಟ್ ಈಸ್ ಇಂಡಿಯನ್ನೆಸ್. ವಿ ಆಲ್ ಆರ್ ಇಂಡಿಯನ್ಸ್. That united quality we should have. Okay. When Britishers entered to India, why they entered to India, you know that already. Because of trade purpose. Slowly they acquired the whole country. And we became the slaves under the British rules here. ನಾವು ಬ್ರಿಟಿಷರಿಗೆ ಡೇ ಬೈ ಡೇ ಗುಲಾಮರಾಗ್ತಾ ಹೋದ್ವಿ. ಸೊ ಅದಕ್ಕೋಸ್ಕರ ಇಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ನಮ್ಮ ಇಂಡಿಯಾದ ಜನರ ಮನಸ್ಸು ಗಟ್ಟಿಯಾಗಿರಬೇಕು, ಆಮೇಲೆ ಭಯದಿಂದ ಕೂಡಿರಬಾರ್ದು, ಧೈರ್ಯದಿಂದ ಅವರು ಹೋರಾಡ್ತಕ್ಕಂಥ ಶಕ್ತಿ ಕೊಡು ದೇವ್ರಿ ಅಂಥೇಳಿ ಹಿ ಪ್ರೇಸ್ ಫಾರ್ ದಿ ಗಾಡ್ ಹಿಯರ್. ಆಮೇಲೆ ಆ್ಯಂಡ್ ದ ಹೆಡ್ ಈಸ್ ಹೆಲ್ಡ್ ಹೈ ಅಂತ ಹೇಳ್ತಾರೆ. ನಾವು ಯಾವಾಗಲೂ ತಲೆ ಎತ್ತಿ ನಡಿಬೇಕು ಅಂತಂದರೆ ರೆಸ್ಪೆಕ್ಟ್ದಿಂದ, ಗೌರವದಿಂದ ನಾವು ತಲೆ ಎತ್ತಿ ನಡಿಬೇಕು ಅಂತಂದರೆ ನಮಗೆ ಸ್ವಾತಂತ್ರ್ಯ ಬೇಕು. ಓಕೆ. ನಮಗಿಲ್ಲಿ ಸ್ವಾತಂತ್ರ್ಯ ಇರಲಿಲ್ಲ ಅಂತಂದರೆ ವಿ ಕಾಂಟ್ ಅಚೀವ್ ಎನಿಥಿಂಗ್. ಯಾಕಂದರೆ ಬ್ರಿಟಿಷರ್ಸ್ ಯಾವ ರೀತಿ ನಮ್ಮನ್ನು ರೂಲ್ ಮಾಡಿದ್ದಾರೆ ನಿಮಗೆಲ್ರಿಗೂ ಗೊತ್ತಿದೆ. ನಮ್ಮ ದೇಶದಲ್ಲಿನೇ ಬಂದು ನಮಗೆ ಯಾವುದೇ ಪವರ್ಸ್ ಕೂಡ ಇದ್ದಿರಲಿಲ್ಲ ಆವಾಗ.
ದೆನ್ ನೆಕ್ಸ್ಟ್ ನೋಡ್ರಿ, ವೇರ್ ನಾಲೆಜ್ ಇಸ್ ಫ್ರೀ. Knowledge is free for everybody now, but earlier time how? On the base of race, caste and class, knowledge is given to the particular people here. Earlier time ಅಂದರೆ ಈಗ ಎಲ್ಲರಿಗೂ ಏನಾಗೈತೆ ಅಂತಂದ್ರೆ ನಾಲೆಜ್ ಫ್ರೀ ಆಫ್ ಕಾಸ್ಟ್ ಒಳಗೆ ಸಿಗತೈತಿ ಎಲ್ಲರಿಗೂ ಉಚಿತವಾಗಿ, ಎಷ್ಟೋ ಜನರ ಪ್ರತಿಫಲದಿಂದ. ಸೊ ಆದರೆ ಮೊದಲಿನ ಕಾಲದೊಳಗೆ ಯಾವ ರೀತಿ ಇತ್ತು ಅಂತಂದರೆ ನಾಲೆಜನ್ನು ಕಾಸ್ಟ್ದಿಂದ, ಈಗ ನಿಮ್ಗೆ ವರ್ಣ ಸಿಸ್ಟಮ್ ಕೂಡ ಗೊತ್ತಿರ್ಬೋದು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅಂದರೆ ಅವರು ತಮ್ಮ ವರ್ಣಗಳ ಆಧಾರದ ಮೇಲೆ, ವರ್ಗದ ಆಧಾರದ ಮೇಲೆ ಕೆಲಸವನ್ನು ವಿಂಗಡಿಸಲಾಗಿತ್ತು. ಸೊ ಹಾಗಿದ್ದಾಗ ದೇರ್ ಈಸ್ ನೋ ಫ್ರೀ ಆಫ್ ನಾಲೆಜ್ನ ಅರ್ಲಿಯರ್ ಟೈಮ್. ಬಟ್ ಅವಾಗ ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಏನು ಹೇಳ್ತಾರೆ, ವೇರ್ ನಾಲೆಜ್ ಇಸ್ ಫ್ರೀ, ವೇರ್ ದ ವರ್ಡ್ ಹ್ಯಾಸ್ ನಾಟ್ ಬೀನ್ ಬ್ರೋಕನ್ ಅಪ್ ಇನ್ ಟು ಫ್ರಾಗ್ಮೆಂಟ್ಸ್ ಬೈ ನ್ಯಾರೋ ಡೊಮೆಸ್ಟಿಕ್ ವಾಲ್ಸ್. ಎಲ್ಲಿ ನಮ್ಮೆಲ್ಲರಿಗೂ ಫ್ರೀ ಆಫ್ ಕಾಸ್ಟ್ನಲ್ಲಿ ನಾಲೆಜ್ ಅವೈಲೇಬಲ್ ಆಗುತ್ತೋ ಅಲ್ಲಿ ಏನಾಗತ್ತೆ, ವೇರ್ ದ ವರ್ಡ್ ಹ್ಯಾಸ್ ನಾಟ್ ಬೀನ್ ಬ್ರೋಕನ್ ಅಪ್. The word should not be break up here into fragments. By how? By narrow domestic walls. See here, caste doesn't matter here. ಎಲ್ಲ ಜಾತಿ ಎಲ್ಲ ವರ್ಗಗಳಲ್ಲಿಯೂ ನಾವು ಶಿಕ್ಷಣವನ್ನು ನೀಡಿದ್ದೇ ಆದರೆ ಅವರು ಆ ಜಾತಿ ಈ ಜಾತಿ ಅಂತ ಯಾವುದೇ ಭೇದ ಭಾವ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ನಮ್ಮ ಇಡೀ ದೇಶ ಕೂಡ ಏನಾಗೋದಿಲ್ಲ, ಬ್ರೇಕಪ್ ಆಗೋದಿಲ್ಲ, ಆ್ಯಂಡ್ ಜಗತ್ತು ಕೂಡ ಬ್ರೇಕಪ್ ಆಗೋದಿಲ್ಲ, ಒಡೆದು ಹೋಗೋದಿಲ್ಲ. ದಟ್ ಯುನೈಟೆಡ್ ಕ್ವಾಲಿಟಿ ಶುಡ್ ಬಿ ನೀಡೆಡ್ ಹಿಯರ್. ಅದಕ್ಕೆ ಇಂಡಿಯಾವನ್ನು ಏನಂತ ಕರೀತಾರೆ, ಸರ್ವಧರ್ಮಗಳ ಸಮನ್ವಯ ನಾಡು ಅಂತ ಕರೀತಾರೆ. ಓಕೆ, ಸೊ ಹಿಯರ್ ವಾಟ್ ರವೀಂದ್ರನಾಥ್ ಟ್ಯಾಗೋರ್ ಈಸ್ ಟೆಲ್ಲಿಂಗ್, ವೇರ್ ನಾಲೆಜ್ ಈಸ್ ಫ್ರೀ ಮೀನ್ಸ್ ಇಫ್ ನಾಲೆಜ್ ಈಸ್ ಅವೈಲೇಬಲ್ ಫಾರ್ ಫ್ರೀ ಎವ್ರಿಬಡಿ, ಇನ್ ದ್ಯಾಟ್ ವಿ ಶುಡ್ ನಾಟ್ ಡಿಸ್ಕ್ರಿಮಿನೇಟ್ ಆನ್ ದ ಬೇಸ್ ಆಫ್ ಕಾಸ್ಟ್, ಕ್ಲಾಸ್ ಆ್ಯಂಡ್ ರೇಸ್ ಹಿಯರ್. ಆ್ಯಂಡ್ ವಿ ಶುಡ್ ಬಿ ಬ್ರಾಡ್ ಮೈಂಡೆಡ್. ನಾವು ಬ್ರಾಡ್ ಮೈಂಡೆಡ್ ಆಗಿರಬೇಕು, ವಿಶಾಲವಾದ ಮನೋಭಾವನೆಯನ್ನು ಹೊಂದಿರಬೇಕು. ನಾವು ನ್ಯಾರೋ ಮೈಂಡೆಡ್ ಆಗಿ ಥಿಂಕ್ ಮಾಡಬಾರ್ದು. ಓಕೆ, ನ್ಯಾರೋ ಅಂತಂದರೆ ಸಂಕುಚಿತ ಮನೋಭಾವನೆಯನ್ನು ಹೊಂದಿರಬಾರ್ದು. ಸಪೋಸ್ ಇಫ್ ವಿ ಆರ್ ನ್ಯಾರೋ ಮೈಂಡೆಡ್, ಇಫ್ ವಿ ಆರ್ ನಾಟ್ ಗೆಟಿಂಗ್ ಎನಿ ನಾಲೆಜ್ ಹಿಯರ್, ಸೊ ಅವರ್ ವರ್ಡ್ ವಿಲ್ ಬಿ ಬ್ರೋಕನ್ ಅಪ್ ಇನ್ ಟು ಫ್ರಾಗ್ಮೆಂಟ್ಸ್. Like that the poet is telling here. And next, where words come out from the depth of truth. How we should speak, you know, our words should be come how in the depth of truth. Heartily we should talk here. ಅಂದರೆ ಹೃದಯ ತುಂಬಿ ಮಾತನಾಡಬೇಕು, ಹೃದಯಪೂರ್ವಕವಾಗಿ ಮಾತುಗಳು ಬರಬೇಕು, ಸತ್ಯತೆಯಿಂದ ಕೂಡಿರಬೇಕು ಆ ಮಾತುಗಳು. ಓಕೆ, ಅವರ್ ವರ್ಡ್ಸ್ ಕಮ್ ಔಟ್ ಫ್ರಮ್ ದಿ ಡೆಪ್ತ್ ಆಫ್ ಟ್ರೂತ್ ಹಿಯರ್. ಓಕೆ, next see, next, where tireless striving stretches its arms towards perfection, where the clear stream of reason has not lost its way into dreary desert sand of dead habit, where the mind is led forward by thee into ever widening thought and action into that heaven of freedom. My Father, let my country awake. See how the poet is praying to the God. Where tireless striving stretches its arms towards perfection means what here? Tireless means without getting tired, we have to work and work. Means hard work should be needed. For what purpose hard work should be needed, you know? Towards the perfection. If you want to achieve your goal, if you want to do something, that tireless striving should be needed. Tireless striving stretches its arms towards perfection. Means ನೀವು ಸತತವಾಗಿ ಪರಿಶ್ರಮ ಪಟ್ಟರೆ ಅಂದರೆ ಅದು ಟೈರ್ಲೆಸ್ ಇರಬೇಕು, ಆಯಾಸ ಆಗದೇ ಇದ್ದರೆ, ಅಂದರೆ ಆಯಾಸ ಆದರೂ ಕೂಡ ನಾವು ಯಾವ ರೀತಿ ವರ್ಕ್ ಮಾಡಬೇಕಂತಂದರೆ ಆಯಾಸ ಆಗಿಲ್ಲ ಅಂದರೆ ಆ ಒಂದು ಎಂಥೂಸಿಯಾಸಮ್ ಶುಡ್ ಬಿ ನೀಡೆಡ್, ಆ ಒಂದು ಖುಷಿ ಇರಬೇಕು. ಆವಾಗ ಮಾತ್ರ ಯು ಕ್ಯಾನ್ ಗೋ ಟುವರ್ಡ್ಸ್ ದಿ ಪರ್ಫೆಕ್ಷನ್, ಯು ಕ್ಯಾನ್ ಗೋ ಟುವರ್ಡ್ಸ್ ಯುವರ್ ಗೋಲ್, ಯು ಕ್ಯಾನ್ ಅಚೀವ್ ಎನಿಥಿಂಗ್. ಆ್ಯಂಡ್ ನೆಕ್ಸ್ಟ್, ವೇರ್ ದ ಕ್ಲಿಯರ್ ಸ್ಟ್ರೀಮ್ ಆಫ್ ರೀಸನ್ ಹ್ಯಾಸ್ ನಾಟ್ ಲಾಸ್ಟ್ ಇಟ್ಸ್ ವೇ. ವೇರ್ ದ ಕ್ಲಿಯರ್ ಸ್ಟ್ರೀಮ್ ಆಫ್ ರೀಸನ್ ಮೀನ್ಸ್ ವಾಟ್ ಹಿಯರ್? ಕ್ಲಿಯರ್ ಸ್ಟ್ರೀಮ್ ಅಂತಂದರೆ ಏನಿಲ್ಲಿ? ತಿಳಿಯಾದಂತಹ ನೀರು. ಓಕೆ, ಆಫ್ ರೀಸನ್ ಹ್ಯಾಸ್ ನಾಟ್ ಲಾಸ್ಟ್ ಇಟ್ಸ್ ವೇ ಇನ್ ಟು ಡಿಯರಿ ಡಿಸರ್ಟ್ ಸ್ಯಾಂಡ್ ಆಫ್ ಡೆಡ್ ಹ್ಯಾಬಿಟ್. ಅಂದರೆ ಇಲ್ಲಿ ತಿಳಿಯಾದಂತಹ ನೀರು ಇರುತ್ತೆ. ಸೊ ಆ ನೀರು ಎಲ್ಲಿಗೆ ಹೋಗುತ್ತೆ ಅಂದರೆ ಡಿಸರ್ಟ್ ಸ್ಯಾಂಡ್ಗೆ ಹೋದರೆ, ಅಂದರೆ ಮರಳುಗಾಡಿನಂತಹ ಪ್ರದೇಶಕ್ಕೆ ಹೋದರೆ ಏನಾಗುತ್ತೆ ಹೇಳ್ರಿ?
ಇಟ್ ಈಸ್ ಯೂಸ್ಲೆಸ್ ಓನ್ಲಿ. ಅಲ್ಲಿ ಯಾವುದೇ ಬೆಳೆನೇ ಬರೋದಿಲ್ಲ, ಅಂಥದ್ರಲ್ಲಿ ಅತಿ ಶುದ್ಧವಾದ ನೀರು ಮರಳುಗಾಡಿಗೆ ಹೋದರೆ ಏನಾಗುತ್ತೆ? ದೆರ್ ಈಸ್ ನೋ ಯೂಸ್. ಸೊ ಅದೇ ರೀತಿ ನೀರು ಇಲ್ಲಿ ಒಳ್ಳೆಯದೇ, ಆದರೆ ಆ ಡಿಸರ್ಟ್ ಸ್ಯಾಂಡ್ಗೆ ಹೋದಾಗ ತನ್ನ ಕ್ವಾಲಿಟಿಯನ್ನು ಯಾವ ರೀತಿ ಕಳ್ಕೊಳ್ಳುತ್ತೆ ಅಲ್ಲ, ಅದೇ ರೀತಿ ಆ ಪರ್ಸನ್ಸ್ ಡೆಡ್ ಹ್ಯಾಬಿಟ್ ಹಿಯರ್ ಹೌ ಅಂದರೆ ಕೆಟ್ಟ ಚಟಗಳು, ಒಬ್ಬ ವ್ಯಕ್ತಿಗೆ ಕೆಟ್ಟ ಚಟಗಳು ಇದ್ದಾಗ ಏನಾಗುತ್ತೆ? ವಾಟ್ ಹ್ಯಾಪನ್ಸ್ ಹಿಯರ್? ಇಫ್ ಹಿ ಮೈಟ್ ಬಿ ಇಂಟೆಲೆಕ್ಚುವಲ್, ಇಫ್ ಹಿ ಹ್ಯಾಸ್ ಫಿಲ್ಡ್ ವಿತ್ ಅ ನಾಲೆಜ್, ಇಟ್ ಈಸ್ ನಾಟ್ ಯೂಸ್. ಇಫ್ ಹಿ ಈಸ್ ಫಿಲ್ಡ್ ವಿತ್ ಡೆಡ್ ಹ್ಯಾಬಿಟ್ ಅಂದರೆ ಒಬ್ಬ ವ್ಯಕ್ತಿ ಕೆಟ್ಟ ಚಟಗಳಿಂದ ತುಂಬಿದರೆ ಅವನಲ್ಲಿ 99% ಒಳ್ಳೆಯ ಗುಣಗಳಿದ್ದು, ನಾಲೆಜಬಲ್ ಇದ್ದು, 1% ಡೆಡ್ ಹ್ಯಾಬಿಟ್ ಇದ್ದರೂ ಕೂಡ ಇಟ್ ಈಸ್ ನಾಟ್ ಯೂಸ್. ಲೈಕ್ ಅ ಕ್ಲಿಯರ್ ಸ್ಟ್ರೀಮ್ ಆಫ್ ರೀಸನ್. ಓಕೆ, ಇಟ್ಸ್ ಸೇಮ್ ಲೈಕ್ ದ್ಯಾಟ್ ಓನ್ಲಿ. ಆ್ಯಂಡ್ ನೆಕ್ಸ್ಟ್, ವೇರ್ ದ ಮೈಂಡ್ ಈಸ್ ಲೆಡ್ ಫಾರ್ವರ್ಡ್ ಬೈ ದಿ ಅಂತಂದರೆ ಇಲ್ಲಿ ಯು ಅಂತ ಅಂದಂಗೆ. ಓಕೆ, ಯು ಅಂತ ಅನ್ನ. ವೇರ್ ದ ಮೈಂಡ್ ಈಸ್ ಲೆಡ್ ಫಾರ್ವರ್ಡ್ ಬೈ ಯು into our widening thought and action. ಅಂದರೆ where the mind is led forward by you, if your mind is forward, so that time into our widening thought and action means your mind and action should be widens here into that heaven of freedom. Okay, next what he conveys, my father let my country awake. See here, ಅಂದರೆ ಆ ದೇವರಿಗೆ ಮೈ ಫಾದರ್ ಇಂಡಿಕೇಟ್ಸ್ ಟು ದಟ್ ಆಲ್ಮೈಟಿ ಗಾಡ್ ಓನ್ಲಿ. ಲೆಟ್ ಮೈ ಕಂಟ್ರಿ ಅವೇಕ್, ಲೈಕ್ ದಿಸ್ ಹಿ ಅಪೀಲ್ಸ್ ಟು ದಿ ಗಾಡ್. ಓ ದೇವರೇ, ಓ ತಂದೆಯೇ, ಲೆಟ್ ಮೈ ಕಂಟ್ರಿ ಅವೇಕ್, ನನ್ನ ಕಂಟ್ರಿ ಜನತೆ ಎಲ್ಲರೂ ಅವರು ಎದ್ದೇಳೋ ಹಾಗೆ ಮಾಡು, ಎಚ್ಚರಿಸು ಅವರನ್ನು. ಯಾವುದಕ್ಕೋಸ್ಕರ ಅಂತಂದರೆ, ಸಿ ಎವರ್ ವೈಡನಿಂಗ್, ದೇ ಶುಡ್ ಬಿ ಬ್ರಾಡ್ ಮೈಂಡೆಡ್. ಅವರು ವಿಶಾಲ ಮನೋಭಾವನೆಯನ್ನು ಹೊಂದೋ ಥರ ಮಾಡು. ನಾನು ನನ್ನ ದೇಶ ಅನ್ನೋ ಥರ, ದಟ್ ಪೆಟ್ರಿಯಾಟಿಸಮ್ ಶುಡ್ ಬಿ ನೀಡೆಡ್ ಹಿಯರ್. ದೇಶಭಕ್ತಿಯನ್ನು ಅವರಲ್ಲಿ ಕೊಡು ದೇವರೇ. ಆ್ಯಂಡ್ ನೆಕ್ಸ್ಟ್, ಥಾಟ್ ಆ್ಯಂಡ್ ಆ್ಯಕ್ಷನ್. ವಿಚ್ ಥಾಟ್? ಯು ನೋ, ಅ ಗುಡ್ ಥಾಟ್ ಆ್ಯಂಡ್ ಗುಡ್ ಆ್ಯಕ್ಷನ್, ಗುಡ್ ಡೀಡ್ಸ್ ಹಿಯರ್. ಒಳ್ಳೆಯ ವಿಚಾರ, ಒಳ್ಳೆಯ ಕೆಲಸ ಮಾಡ್ತಕ್ಕಂತಹ ಶಕ್ತಿಯನ್ನು ಕೊಡು ದೇವರೇ ಅಂತ ಕೇಳ್ಕೊತಾ ಇದ್ದಾರೆ. ಇನ್ ಟು ದ್ಯಾಟ್ ಹೆವನ್ ಆಫ್ ಫ್ರೀಡಮ್. ಇನ್ನು ಏನಂತಂದರೆ, ಇಲ್ಲಿ ಫ್ರೀಡಮ್ ಈಸ್ ಕಂಪೇರ್ಡ್ ಟು ಹೆವನ್ ಹಿಯರ್. ನಾವು ಸ್ವಾತಂತ್ರ್ಯವಾಗಿ ಇದ್ದು ಅಂತಂದರೆ ಅದೇ ನಮಗೆ ಸ್ವರ್ಗ. ಸ್ವರ್ಗ ಮತ್ತು ನರಕ ಬೇರೆಲ್ಲಿಯೂ ಇಲ್ಲ, ಅದು ಭೂಮಿ ಮೇಲೇ ಇದೆ. ಇಫ್ ವಿ ಆರ್ ಹ್ಯಾಪಿ ವಿತ್ ಹೌ, ಆ ಸ್ವಾತಂತ್ರ್ಯ ಸಿಕ್ಕಾಗ ಮಾತ್ರ ನಾವು ಸಂತೋಷವಾಗಿ ಇರೋದಕ್ಕೆ ಸಾಧ್ಯನಾ? ಆ ಸಂತೋಷವಾಗಿ ಇದ್ದು ಅಂತಂದರೆ ಅದೇ ನಮಗೆ ಸ್ವರ್ಗ. ಓಕೆ, ಸೊ ಆ ಒಂದು ವೇ ಒಳಗೆ ಇಲ್ಲಿ ಕವಿ ಏನು ಹೇಳ್ತಾರಂತಂದರೆ, ಹೆವನ್ ಆಫ್ ಫ್ರೀಡಮ್, ಮೈ ಫಾದರ್ ಲೆಟ್ ಮೈ ಕಂಟ್ರಿ ಅವೇಕ್. ಅಂದರೆ ಇನ್ನೂ ಆವಾಗ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲಲ್ಲ. ಸೊ ಇದೊಂದು ಇನ್ಸ್ಪಿರೇಷನಲ್ ಪೋಯಮ್ ಇದು. ಫಾರ್ ಹೂಮ್? ಫ್ರೀಡಮ್ ಫೈಟರ್ಸ್. ಅಂದರೆ ಫ್ರೀಡಮ್ ಫೈಟರ್ಸ್ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಾ ಇದ್ರಲ್ಲ, ಅವರಿಗೆ ಎಲ್ಲನೂ ಇದು ಸ್ಫೂರ್ತಿದಾಯಕವಾದಂತಹ ಕವಿತೆಯನ್ನು ಬರೆದಿದ್ದಾರೆ ಆ ಟೈಮ್ನಲ್ಲಿ. ಅಂದರೆ ನಮ್ಮ ಎಲ್ಲ ಕಂಟ್ರಿಮೆನ್ಗಳನ್ನು ಕೂಡ ಎಚ್ಚರಿಸು ದೇವರೇ, ಅವರಿಗೆ ಸ್ವಾತಂತ್ರ್ಯದ ಒಂದು ಕಿಚ್ಚನ್ನು ಹೊತ್ತಿಸು ಅನ್ನೋ ಥರ ಹಿ ಪ್ರೇಸ್ ಟು ದಿ ಗಾಡ್. ಓಕೆ, ಸಿ ವಂಡರ್ಫುಲಿ ಹಿ ಹ್ಯಾಸ್ ಗಿವನ್ ಇನ್ ದ ಲಾಸ್ಟ್ ಲೈನ್, ಗುಡ್ ಥಾಟ್, good action and broad minded and heaven of freedom. These all are very much good words here. Okay, this is about the poem. And next one, conclusion. This is very important work of Tagore. You know why? Because its message can easily stand and test of time. ನೋಡ್ರಿ, ಇದೊಂದು ಒಳ್ಳೆಯ ಮೆಸೇಜನ್ನು ಕೊಡ್ತಕ್ಕಂಥ ಪೋಯಮ್ ಇದೆ. ಫಾರ್ ವಾಟ್ ಪರ್ಪಸ್? ಯು ನೋ, ಇದರ ಅರ್ಥ ಈಸಿಲಿ ಆಗುತ್ತೆ ನಮಗೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಆ ಟೈಮ್ನಲ್ಲಿ ಬರೆದಿದ್ದಾರಲ್ಲ, ದ್ಯಾಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಇಟ್ ವಾಸ್ ಇನ್ಸ್ಪಿರೇಷನಲ್ ಫಾರ್ ದಿ ಫ್ರೀಡಮ್ ಫೈಟರ್ಸ್ ಇನ್ ಇಂಡಿಯಾ ಅಟ್ ದ ಟೈಮ್ ಇನ್ ವಿಚ್ ಇಟ್ ವಾಸ್ ರಿಟನ್. ಯಾವ ಟೈಮ್ನಲ್ಲಿ ಬರೆದಿದೆಯಲ್ಲ, ಇಟ್ ವಾಸ್ ರಿಟನ್ ಇನ್ ದ್ಯಾಟ್ ಟೈಮ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಬಿಕಾಸ್ ವಿ ಆಲ್ ಆರ್ ವೇಟಿಂಗ್ ಫಾರ್ ದಿ ಫ್ರೀಡಮ್. ನಾವೆಲ್ಲ ಅಂದರೆ ನಾವು ಅಂತ ನಮ್ಮ ಹಿಂದಿನ ಜನ ಎಲ್ಲರೂ they are eagerly waiting for the freedom, getting freedom na. That time he has written such a poem. In this way it is very inspirational poem. Okay, the way in which it defines freedom is radical. Not just freedom from the rule of another race, but freedom of the mind. ಕೇವಲ ಇನ್ನು ಯಾರೋ ಕಡೆಯಿಂದ ಸ್ವಾತಂತ್ರ್ಯ ಸಿಗೋದಲ್ಲ, ಇಲ್ಲಿ ಫ್ರೀಡಮ್ ಆಫ್ ಮೈಂಡ್ ಈಸ್ ಶುಡ್ ಬಿ ನೀಡೆಡ್. ಅಂದರೆ ನಮ್ಮ ಮನಸ್ಸು ಸ್ವಾತಂತ್ರ್ಯದಿಂದ ಇರಬೇಕು. ಮೊದಲು ನಮ್ಮ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾರಲ್ಲ, ವೇರ್ ದೆರ್ ಈಸ್ ಅ ವಿಲ್ ದೆರ್ ಈಸ್ ಅ ವೇ ಅನ್ನೋ ಥರ ಆ ಮೈಂಡ್, ಫ್ರೀಡಮ್ ಮೈಂಡ್ ಇರಬೇಕು ನಮ್ಮಲ್ಲಿ.
So, that is very much important. So, this is about the poem Where the Mind is Without Fear. In this poem, Rabindranath Tagore has given wonderful message here. Okay. In the next video, we will start with next new chapter. Thank you all of you.